ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಉತ್ತಮವಾದ ಬಾಳೆಗೊನೆ 10 kg ಮೇಲೆ ಬರಬೇಕಂದ್ರೆ ಎಷ್ಟು ಚಿಪ್ಪುಗಳನ್ನು ಹೊಡಿಬೇಕು, ಯಾವ ರೀತಿ ಆರೈಕೆಯನ್ನು ನಾವು ಮಾಡಿದರೆ ನಮಗೆ 10 kg ಮೇಲೆ ಗೊನೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮುಖ್ಯವಾಗಿ ಬಾಳೆ ಬೆಳೀತಕ್ಕಂಥ ರೈತನಿಗೆ ಸಸಿಯ ಆಯ್ಕೆಯಿಂದ ದಾಯ ಮಾಡಿ ನಾಟಿ ಮಾಡೋದ್ರಿಂದ ಬೇಸಾಯ, ಕಳೆ, ಗೊಬ್ಬರ, ನೀರು, ಔಷಧಿ, ಅದೇ ರೀತಿ ಕಂದು ಬಂದಾಗ ಕಂದನ್ನು ಕಟಾಪು ಮಾಡ್ತಕ್ಕಂಥದ್ದು, ಸುತ್ತ ಬೆಳೆದಿರ್ತಕ್ಕಂಥ ಕಂದುಗಳನ್ನು ಕಟಾಪು ಮಾಡ್ತಕ್ಕಂಥದ್ದು, ಗೊನೆ ಹೊಡೆದಾಗ ಹೂವನ್ನು ಹೊಡಿತಕ್ಕಂಥದ್ದು, ನೀವೇನು ನಾಟಿ ಮಾಡಿದಾಗಿಂದ ಗೊನೆ ಕಟಾಪಾಗೋವರೆಗೂ ಆರೈಕೆಯನ್ನು ಮಾಡ್ತಕ್ಕಂಥ ವಿಧಾನಗಳ ಬಗ್ಗೆ ಸರಿಯಾದ ಸೂಕ್ತ ಸಮಯಕ್ಕೆ ಸರಿಯಾದ ಪೂರೈಕೆಯನ್ನು ಮಾಡಬೇಕಾಗುತ್ತೆ. ಬಾಳೆ ಸಸಿಗೆ ಯಾವುದೇ ರೀತಿಯ ಪೋಷಕಾಂಶವನ್ನಾಗಿರಲಿ, ರೋಗ ತಡೆಗಟ್ಟತಕ್ಕಂಥದ್ದನ್ನು ಆಗಿರಲಿ, ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಕ್ಕಂಥದ್ದನ್ನು ಆಗಿರಲಿ, ಈ ರೀತಿ ಎಲ್ಲ ನೀವು ಮೇಂಟೈನ್ ಮಾಡಿದಾಗ ನಿಮ್ಮ ತೋಟದಲ್ಲಿ ಉತ್ತಮ ಬಾಳೆಗೊನೆಗಳು ಬರೋದಕ್ಕೆ ಪ್ರಾರಂಭ ಆಗ್ತವೆ ಸ್ನೇಹಿತರೆ. ಬಡ್ಡೆ ಭದ್ರ ಮಾಡಿದರೆ ನಿಮಗೆ ಫಲವತ್ತತೆ ಉತ್ತಮವಾಗಿ ಸಿಗುತ್ತೆ ಸ್ನೇಹಿತರೆ. ನೋಡಿ, ಬಾಳೆ ಕೃಷಿಕರು 10 kg ಮೇಲೆ ಒಂದು ಗೊನೆ ಬರಬೇಕಂದ್ರೆ ಮುಖ್ಯವಾಗಿ 10 ರಿಂದ 11 ಚಿಪ್ ಇರಬೇಕಾಗುತ್ತೆ ಸ್ನೇಹಿತರೆ. ಅದು ಉತ್ತಮವಾದ ಚಿಪ್ಗಳು. 10 ರಿಂದ 11 ಚಿಪ್ ಇದ್ದಾಗ ಒಂದು ಚಿಪ್ಪು 1 kg 1/4 kg ಬರುತ್ತೆ. ಕೆಲವೊಮ್ಮೆ 1 kg ಬರುತ್ತೆ, ಕೆಲವೊಮ್ಮೆ 1/4 kg ಬರುತ್ತೆ ಸ್ನೇಹಿತರೆ. ನೀವೇ ಲೆಕ್ಕ ಹಾಕ್ಕೊಳ್ಳಿ. 10 ಚಿಪ್ಪು ಕಂಪಲ್ಸರಿ ಇದ್ದಾಗ ಮಾತ್ರ 10 kg ಮೇಲೆ ಬಾಳೆಗೊನೆ ಬರ್ತಕ್ಕಂಥದ್ದು. ಈ ವಿಚಾರವನ್ನು ರೈತ ಆದವನು ತಿಳ್ಕೊಂಡಿರಬೇಕು. ಈ ರೀತಿ ಬರಬೇಕಂದ್ರೆ ನಾವು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದು ಮುಖ್ಯವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ನೋಡಿ, ಉತ್ತಮ ಸಸ್ಯ ಆಯ್ಕೆಯನ್ನು ಮಾಡಿ ನಾಟಿ ಎಷ್ಟು ಮಾಡಬೇಕಂದ್ರೆ ಖಾಲಿ ನೆಲ ಆದರೆ ಖಂಡಿತವಾಗಿಯೂ 6.5 ಮಾಡಿ. ದುರಾಸೆಗೋಸ್ಕರ 5 ಮಾಡೋದು, 6 ಅಡಿ ಮಾಡೋದು ಇವೆಲ್ಲ ಮಾಡಬೇಡಿ. 6.5 ಅಡಿಗೆ ಒಂದೊಂದು ಸಸಿಯನ್ನು ನಾಟಿ ಮಾಡಿ ಅಚ್ಚುಕಟ್ಟಾಗಿ ಫಲವತ್ತತೆ ಮಾಡಿ ಉತ್ತಮವಾದ ಬಾಳೆಗೊನೆ ಬರುತ್ತೆ ಸ್ನೇಹಿತರೆ. ನಾಟಿ ಮಾಡಿದ 15 ದಿನಕ್ಕೆ ಅದಕ್ಕೆ ಪೋಷಕಾಂಶಗಳನ್ನು ಕೊಡ್ತಾ ಹೋಗಬೇಕು. ನಾವು ಗೊಬ್ಬರದ ವಿತರಣೆಯನ್ನು ಮಾಡ್ತಾ ಹೋಗಬೇಕು ಸ್ನೇಹಿತರೆ. ನೋಡಿ, 15 ದಿನಕ್ಕೆ ಗೊಬ್ಬರದ, ಈಗ ರಾಸಾಯನಿಕ ಗೊಬ್ಬರವನ್ನು ಬಳಸಲೇಬೇಕಾಗುತ್ತೆ ಬಾಳೆ ಕೃಷಿಯಲ್ಲಿ. ನೀವು ಸಾವಯವವಾಗಿ ಬೆಳಿಬೋದು, ಖಂಡಿತವಾಗಿಯೂ ತುಂಬ ಎಫರ್ಟ್ ಆಗಬೇಕು. ಮುಖ್ಯವಾಗಿ ಬಾಳೆ ಕೃಷಿಗೆ ನೀರು, ಗೊಬ್ಬರ, ಔಷಧಿ, ಬೇಸಾಯ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಸ್ನೇಹಿತರೆ. ಕಳೆ ಯಾವುದೇ ಕಾರಣಕ್ಕೂ ಬಿಟ್ಕೊಂಬಿಡಿ. ಅರ್ಗು ಮೂಲೆಗೆ ನೀಟಾಗಿ ಇಟ್ಕೋಬೇಕಾಗಿರುತ್ತೆ. ಬಿಡು ಅರ್ಗು ಮೂಲೆ ಏನಾಗಲ್ಲ, ಹುಲ್ಲತ್ತಿದ್ರು ಹತ್ತುತ್ತೆ ಅಂದಾಗ ಅರ್ಗು ಮೂಲೆ ಗೊನೆಗಳು ಅಚ್ಚುಕಟ್ಟಾಗಿ ಬರೋದಿಲ್ಲ. ನೋಡಿ, ಗೊಬ್ಬರದ ಪೂರೈಕೆ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ನೋಡಿ ಮಾಹಿತಿಯನ್ನು ತಗೋಬೋದು ಸ್ನೇಹಿತರೆ. ಬಾಳೆ ಕೃಷಿಕರು ಬೇಸಾಯವನ್ನು 4 ಬಾರಿ ಮಾಡಿಸ್ಬೇಕಾಗುತ್ತಂತೆ. ಪ್ರಥಮ ಹಂತದಲ್ಲಿ 4 ತಿಂಗಳು ಕೂಡ ಬೇಸಾಯವನ್ನು ಮಾಡಿಸ್ಬೇಕಾಗುತ್ತೆ. ಯಾಕೆ ಮಾಡಿಸ್ಬೇಕು ಅಂದರೆ, ನೀವು ಎಷ್ಟು ಚೆನ್ನಾಗಿ ಬೇಸಾಯ ಮಾಡಿಸ್ತೀರೋ ಅಷ್ಟು ಚೆನ್ನಾಗಿ ಸಸಿ ಬೆಳವಣಿಗೆ ಆಗುತ್ತೆ. ಈ ವಿಚಾರ ಗಮನದಲ್ಲಿರಲಿ. ಅದೇ ರೀತಿ ಬಾಳೆ ಸಸಿ ನಾಟಿ ಮಾಡ್ತಕ್ಕಂಥ ರೈತರು 2 ಸಸಿಯನ್ನು ನಾಟಿ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಎಲ್ಲ ಭೂಮಿಯಲ್ಲೂ ಬರೋದಿಲ್ಲ. 90 ಭಾಗ ಒಂದೇ. ಈಗ 6 ಅಡಿ ಮಾಡಿಬಿಟ್ಟು 2 ಸಸಿ ಇಟ್ಟಂಥ ರೈತರು 90 ಭಾಗ ಫೇಲ್ ಆಗ್ತಾರೆ. ಒಂದೊಂದು ಸಸಿಯನ್ನೇ ನೀವು ನಾಟಿ ಮಾಡಬೇಕಾಗಿರೋದು. ನೋಡಿ, ಬಾಳೆ ಕೃಷಿಕರು ಯಾವುದೇ ಕಾರಣಕ್ಕೂ ನೀರನ್ನು ಕಡಿಮೆ ಮಾಡಬೇಡಿ. ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಪೂರೈಕೆಯನ್ನು ಮಾಡಲೇಬೇಕಾಗುತ್ತೆ. ನೀರು ತುಂಬ ಚೆನ್ನಾಗಿ ನೀವು ಮೇಂಟೈನ್ ಮಾಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದ ಗೊನೆಗಳು ಬರ್ತವೆ. ರೋಗ ಲಕ್ಷಣಗಳು ಕಾಣದೇ ಇದ್ದರೆ ಒಮ್ಮೆ ಅಥವಾ 2 ಬಾರಿ ಔಷಧಿಯನ್ನು ಹೊಡೀರಿ. ರೋಗ ಲಕ್ಷಣಗಳು ಕಂಡಿದ್ದಾವೆ ಅಂದರೆ ಒಂದು 3 ರಿಂದ 4 ಬಾರಿ ಪ್ರಥಮ ಹಂತದಲ್ಲಿ ಔಷಧಿ ಸಿಂಪಡಣೆಯನ್ನು ಖಂಡಿತವಾಗಿಯೂ ನೀವು ಮಾಡಬೇಕಾಗಿರುತ್ತೆ. ನೋಡಿ, ಗೊಬ್ಬರ, ನೀರು, ಬೇಸಾಯ, ಕಳೆ
ಕಳೆಯನ್ನು ನೀವು ಎಷ್ಟು ನೀಟಾಗಿ ಪ್ರತಿ ಬೇಸಾಯ ಆದ ಮೇಲೆ ತೆಗೆಸ್ತಾ ಹೋಗ್ತಿರೋ, ಹುಲ್ಲು ಕಳೆ ಏನು ಹೊಲದಲ್ಲಿ ಬಿಟ್ಕೊಂಡಿಲ್ಲ ಅಂದರೆ ಬಡ್ಡೆಗಳು ಬೇರುಗಳು ತುಂಬ ಚೆನ್ನಾಗಿ ಹರಡ್ಕೊಂತವೆ ಸ್ನೇಹಿತರೆ. ಅದರ ಜೊತೆಗೆ ಔಷಧಿ ಬಗ್ಗೆನೇ ತಿಳಿಸಿದ್ದೇನೆ. ಈ ಎಲ್ಲವನ್ನು ಸಮೇತ ಸಮೃದ್ಧವಾಗಿ ನೀವು ಬಾಳೆ ಸಸಿಗೆ ಪೂರೈಕೆಯನ್ನು ಮಾಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮ್ಮ ಬಾಳೆ ಗೊನೆಗಳು 10ರಿಂದ 12 ಚಿಪ್ಪು ಬಾಳೆ ಗೊನೆ ಹಿಡಿಯುತ್ತೆ. 10 kg ಮೇಲೆ ಬರುತ್ತೆ. 50 ರೂಪಾಯಿ ರೇಟ್ ಸಿಕ್ಕರೂ ನಿಮಗೆ 500 ರೂಪಾಯಿ ಗೊನೆ ಬೀಳುತ್ತೆ ಸ್ನೇಹಿತರೆ. ಒಂದು ಎಕರೆಗೆ 1000 ಸಸಿಯನ್ನು ನಾಟಿ ಮಾಡಿದ್ದೀರಾ ಅಂದರೆ ಒಂದು 100ರಿಂದ 200 ಕೊಲ್ಯಾಪ್ಸ್ ಅಂದ್ಕೊಂಡ್ರೂ ಒಂದು 800 ಅಂದ್ರೂ ಒಂದು 4 ಲಕ್ಷ ದುಡ್ಡು ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. 1ರಿಂದ 1.25 ಲಕ್ಷ ಖರ್ಚು ಬಂದಿದೆ ಅಂದ್ರೂ ಒಂದು 2.25ರಿಂದ 3 ಲಕ್ಷ ಲಾಭ ಮಾಡ್ಬೋದಾಗಿದೆ ಸ್ನೇಹಿತರೆ. ಪ್ರಥಮ ಬಾಳೆ ಬೆಳೆಯಲ್ಲಿ 2ನೇ ಬಾಳೆ ಬೆಳೆಗೆ ನೀವು ಇಷ್ಟು ಖರ್ಚು ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ನಿಮಗೆ ಅಲ್ಲಿ 10% ಇನ್ವೆಸ್ಟ್ಮೆಂಟು 90% ಲಾಭ ಆಗಿರುತ್ತೆ. ಸರಿಯಾದ ಸಮಯಕ್ಕೆ ಸರಿಯಾದ ಗೊನೆಗಳು ಸರಿಯಾಗಿ ಬಂದಿದ್ದೇ ಆದಲ್ಲಿ ಉತ್ತಮವಾದ ಲಾಭವನ್ನು ತಾವುಗಳು ಮಾಡುವುದಾಗಿದೆ. ಈ ರೀತಿ ಬಾಳೆಯನ್ನು ಮೇಂಟೈನ್ ಮಾಡಿ 10 ಚಿಪ್ಪಿನ ಮೇಲೆ ತೆಗೆದ್ರೆ ನೀವು 10 kg ಗೊನೆ ಬರೋ ಥರ ಮೇಂಟೈನ್ ಮಾಡುವುದು. ಒಂದು ಗೊನೆ 10 kg ಮೇಲೆ ಬರಬೇಕಂದ್ರೆ ಒಂದು 10 ಚಿಪ್ ಮೇಲೆ ಇರಲೇಬೇಕಾಗಿರುತ್ತೆ. ಬಾಳೆ ಕೃಷಿಕರು ಪ್ರಥಮ ಹಂತದಿಂದ ಕೊನೆಯವರೆಗೂ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕು. ಈ ವಿಚಾರವನ್ನೆಲ್ಲ ತಿಳಿಸಿದ್ದೇನೆ ಸ್ನೇಹಿತರೆ. ಧನ್ಯವಾದಗಳು. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಹರೇ ಕೃಷ್ಣ.